ಮೋದಿ ಕೇರ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಪ್ರಾಡಕ್ಟ್ಸ್ ಚೆನ್ನಾಗಿದೆ, ಸಿಸ್ಟಮ್ ಚೆನ್ನಾಗಿದೆ, ಲೀಡರ್ಶಿಪ್ ಚೆನ್ನಾಗಿದೆ, ಕಲಿಕೆ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ, ಪ್ರಪಂಚದಾದ್ಯಂತ ಬಿಸ್ನೆಸ್ ಇದೆ, ಮೂರು ತಲೆಮಾರು ಎಕ್ಸ್ಪೀರಿಯನ್ಸ್ ಇದೆ, ಅದ್ಭುತ ಅಂತಾರಾಷ್ಟ್ರೀಯ ಗುಣಮಟ್ಟದ ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಮಾಡೋದಕ್ಕೆ, ಪ್ರಮೋಟ್ ಮಾಡೋದಕ್ಕೆ ನನ್ನಂತ ಆರ್ಡಿನರಿ ಯೂಸರ್ನ ಮೋದಿ ಕೇರ್ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ? ತುಂಬಾನೇ ಖುಷಿ. ಯಾಕೆ ಅಂದ್ರೆ ಮೋದಿ ಕೇರ್ ಅದ್ಭುತವಾದ ವಿಷನ್ ಇಟ್ಕೊಂಡಿದೆ. ಫೈನಾನ್ಷಿಯಲ್ ಫ್ರೀಡಮ್ ಫಾರ್ ಎವ್ರಿ ಇಂಡಿಯನ್ಸ್. ಭಾರತದ ಪ್ರತಿಯೊಬ್ಬ ಭಾರತೀಯನಿಗೆ ಅವನು ಅಂದುಕೊಂಡಂತ ಜೀವನವನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ಅವನಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನ ಕೊಡಿಸೋದಕ್ಕೆ ನಾನ್ ಮೋದಿ ಕೇರ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಅನ್ನೋದು 1996ರಲ್ಲೇ ಸಮೀರ್ ಮೋದಿ ಅವರ ವೇದಘೋಷ. ತುಂಬಾನೇ ಹೆಮ್ಮೆ. ಯಾಕೆ ಅಂದ್ರೆ ಇವೆಲ್ಲವೂ ಇದ್ದು ಕೂಡ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನ ತಗೊಂಡ್ಬಂದು ಈ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಬಹುದಿತ್ತು, ಸೆಲೆಬ್ರಿಟಿಗಳನ್ನ ತಗೊಂಡ್ಬಂದು ಈ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಬಹುದಿತ್ತು. ಯಾಕಂದ್ರೆ ಮಾರ್ಕೆಟ್ ಜಾಸ್ತಿ ಆಗ್ತಿತ್ತು. 8 ಪ್ರಾಡಕ್ಟ್ ಇಂದ ಮೋದಿ ಕೇರ್ ಸ್ಟಾರ್ಟ್ ಆಗಿದ್ದು 1996ರಲ್ಲಿ. ಇವತ್ತು 500ಕ್ಕೂ ಜಾಸ್ತಿ ಅದ್ಭುತ ಗುಣಮಟ್ಟದ ಪ್ರಾಡಕ್ಟ್ ಗಳಿದೆ. ಯಾರನ್ನು ಬೇಕಿದ್ರು ಕರ್ಕೊಂಡ್ಬಂದ್ರು. ಇವತ್ತು ಮನೆಗಳಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ ಇರ್ತಿತ್ತು. ಅದ್ರ ಲಾಭ ಯಾರಿಗೆ? ಯಾರೋ ಒಬ್ಬ ಪ್ರಮೋಟ್ ಮಾಡಿದವ್ರಿಗೆ, ಯಾರೋ ಒಬ್ಬ ಸೆಲೆಬ್ರಿಟಿಗಳಿಗೆ. ಶ್ರೀಮಂತರು ಮತ್ತೆ ಶ್ರೀಮಂತರಾಗ್ತಾರೆ, ಬಡವರು ಮತ್ತೆ ಬಡವರಾಗಿರ್ತಾರೆ. ಆರ್ಥಿಕ ಅಸಮತೋಲನ ಇರುತ್ತೆ. ಸಮೀರ್ ಮೋದಿ ಅವರ ವಿಷನ್ ಗ್ರೇಟ್. ಯಾಕೆಂದ್ರೆ ಮೋದಿ ಕೇರ್ ಕಂಪನಿಯ ವಿಷನ್ ಗ್ರೇಟ್. ಯಾಕೆಂದ್ರೆ ನನ್ನಂತ ಆರ್ಡಿನರಿ ಒಬ್ಬ ವ್ಯಕ್ತಿ ಇವತ್ತು ಒಂದ್ ವೇಳೆ ನಮ್ಮ ದೇಶದಲ್ಲಿ ಏನಾದ್ರೂ ಸೆಲೆಬ್ರಿಟಿ ಲೆವೆಲ್ ಅಲ್ಲಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀನಿ ಅಂದ್ರೆ ಕೇವಲ ಮೋದಿ ಕೇರ್ ಅವಕಾಶದಿಂದ ಮಾತ್ರ ಕಾರಣ. ತುಂಬಾ ಜನ ನೀವು ಲೀಡರ್ಸ್ ಕೂರ್ತಿದ್ದೀರಿ ಸರ್. ಮಂಜು ಸರ್ ಇವತ್ತು BMW ಡ್ರೈವ್ ಮಾಡ್ತಾ ಇದ್ದೀರಿ, 10-15 ಲಕ್ಷ ತಿಂಗಳಿಗೆ ಇನ್ಕಮ್ ಮಾಡ್ತಾ ಇದ್ದೀರಿ. ಆರ್ಡಿನರಿ ಹೋಟೆಲ್ ವೇಟರ್ ಗಣೇಶ್ ದೇವಾಡಿಗೆ ಸರ್ ಜಾಗ್ವಾರ್ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ, ಫೋರ್ಶೆ ಕಾರ್ ಸಂತೋಷ್ ಸರ್ ಡ್ರೈವ್ ಮಾಡ್ತಾ ಇದ್ದಾರೆ. 8, 10, 15, 20 ಲಕ್ಷ ಸಂಪಾದನೆ ಮಾಡ್ತಾ ಇದೀವಿ. ನಮ್ಮ ಜೀವನವನ್ನ ಸೆಲೆಬ್ರಿಟಿ ಲೆವೆಲ್ಗೆ ಇವತ್ತು ರೂಪಿಸ್ಕೊಂಡಿದೀವಿ ಅಂದ್ರೆ ಮೋದಿ ಕೇರ್ ವಿಷನ್ ಇಂದಾನೆ. ತುಂಬಾ ಖುಷಿ ಏನು ಅಂದ್ರೆ ಸಮೀರ್ ಮೋದಿ ಅವರ ಇಂಟೆನ್ಷನ್, ಮೋದಿ ಕೇರ್ ವಿಷನ್ ಇಷ್ಟೇ. ನಮ್ಮ ದೇಶದ ಪ್ರತಿಯೊಬ್ಬ ಭಾರತೀಯನು ಕೂಡ ಸೆಲೆಬ್ರಿಟಿ ಲೆವೆಲ್ ಅಲ್ಲಿ, ಒಬ್ಬ ಆರ್ಡಿನರಿ ಯೂಸರ್ ಸೆಲೆಬ್ರಿಟಿ ಲೆವೆಲ್ ಅಲ್ಲಿ ಲೈಫ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಮೋದಿ ಕೇರ್ ನ ವಿಷನ್. ಎರಡನೇ ವಿಚಾರ ಸರ್, ತುಂಬಾನೇ ಖುಷಿ ಗೊತ್ತಾ, ತುಂಬಾ ಮಾರ್ಕೆಟಿಂಗ್ ಕಂಪನಿಗಳು ಇವತ್ತು ನಮ್ಮ ದೇಶದಲ್ಲಿ ಮಾಡ್ತಿರೋ ಒಂದು ವಿದೇಶಿ ಕಂಪನಿ ತಯಾರು ಮಾಡ್ತಾ ಇರೋ ಪೇಸ್ಟ್ ನಾನು ಬಳಕೆ ಮಾಡಿದ್ರೆ ಅದರ ಕಂಪ್ಲೀಟ್ ಪ್ರೊಸೀಜರ್ ಆಗಿದ್ದು ನಮ್ಮ ದೇಶದಲ್ಲೇನೆ. ನಮ್ಮ ದೇಶದಲ್ಲಿ ಯಾವ್ದು ಕಡಿಮೆ ಇದೆ? ಪ್ರಾಕೃತಿಕ ಸಂಪನ್ಮೂಲಗಳು ಜಾಸ್ತಿ ಇದೆ, ಖನಿಜ ಸಂಪನ್ಮೂಲಗಳು ಜಾಸ್ತಿ ಇದೆ. ನಾನು ಬಳಕೆ ಮಾಡಿರೋ ಆ ಪೇಸ್ಟ್ ಗೆ ಬಳಕೆ ಮಾಡಿರೋ ಪ್ರತಿ ರಾ ಮೆಟೀರಿಯಲ್ ನಮ್ಮ ದೇಶದ್ದೇನೆ. ಮಾನವ ಸಂಪನ್ಮೂಲ ನಮ್ಮ ದೇಶದಲ್ಲಿದೆ. ಯಥೇಚ್ಛವಾಗಿ ನಿರುದ್ಯೋಗ ಸಮಸ್ಯೆ ಇದೆ. ಇವತ್ತು ಆ ಕಂಪನಿಗಳಲ್ಲಿ ಆ ವಸ್ತುವನ್ನು ತಯಾರು ಮಾಡೋದು ಕೆಲಸ ಮಾಡಿದ್ದು ನಮ್ಮ ದೇಶದವರೇ, ಅದನ್ನ ಪ್ರಮೋಟ್ ಮಾಡಿದ್ದು ನಮ್ಮವರೇ, ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ನಮ್ಮವರೇ, ಬಳಕೆ ಮಾಡಿದ್ದು ನಾವೇ. ಆದ್ರೆ ನಾವು ಲಾಭ ಕೊಟ್ಟಿದ್ದು ಯಾವ್ದೋ ವಿದೇಶದಲ್ಲಿ ಕೂತಿರೋ ಕಂಪನಿಗೆ. ಅದರರ್ಥ ನಾವು ರೆವೆನ್ಯೂ ಕೊಟ್ಟಿದ್ದು ವಿದೇಶಕ್ಕೆ. ನಮ್ಮ ದೇಶದ 130 ಚಿಲ್ಲರೆ ಕೋಟಿ ಜನ ದಿನಕ್ಕೆ ₹1 ನಮ್ಮ ದಿನನಿತ್ಯ ದೈನಂದಿನ ಚಟುವಟಿಕೆಗಳಿಂದ, ಅಂದ್ರೆ ನಾವು ದಿನನಿತ್ಯ ಬಳಕೆ ಮಾಡುವ ವಸ್ತುಗಳ ಮೇಲೆ ವಿದೇಶಿ ಉತ್ಪನ್ನಗಳನ್ನ ಬಳಕೆ ಮಾಡಿ ಅಥವಾ ವಿದೇಶಿ ಕಂಪನಿಗಳ ಉತ್ಪನ್ನಗಳನ್ನ ನಾವು ಬಳಕೆ ಮಾಡಿ ₹1 ನಾವು ವಿದೇಶಕ್ಕೆ ರೆವಿನ್ಯೂ ಕೊಟ್ಟರು. ಪ್ರತಿದಿನ ದಿನಕ್ಕೆ ₹130 ಕೋಟಿ ಆಚೆ ಹೋದಂಗಾಯ್ತು. ಮಿನಿಮಮ್ ₹1. ನಾವು ರಸ್ತೆ ಸರಿ ಇಲ್ಲ ಅಂದ್ರೆ ಯಾರಿಗೆ ಬೈತೀವಿ? ನಮ್ಮ ವ್ಯವಸ್ಥೆನ ನಾವು ಯಾರನ್ನ ದೂರ್ತೀವಿ? ನಮ್ಮ ಕಂಫರ್ಟೇಬಲ್ ನಾವು ಲೈಫ್ ಅನ್ನ ಲೀಡ್ ಮಾಡ್ತಾ ಇಲ್ಲ ಅಂದ ತಕ್ಷಣ ನಾವು ಯಾರನ್ನೋ ದೂರ್ತೀವಿ ಸರ್. ಆದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳಿಂದನೇ ಇದಕ್ಕೆ ಅವಕಾಶ ಇದೆ ಅಂದ್ರೆ 100% ನಮ್ಗೆ ಅರ್ಥ ಆಗಿದ್ದು ಮೋದಿ ಕೇರ್ ವ್ಯವಸ್ಥೆಯಿಂದ. ತುಂಬಾನೇ ಖುಷಿ ಗೊತ್ತಾ. ಇವೆಲ್ಲ ಬೇರೆ ಬೇರೆ ಕಂಪನಿಗಳ ಬಂದಿಲ್ಲ ಏನ್ ದೂಚ್ತಾ ಇದೆ ಅದೆಲ್ಲವನ್ನ ಮೋದಿ ಕೇರ್ ಇವತ್ತು ವಿದೇಶಗಳಲ್ಲಿ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ವಸ್ತುಗಳನ್ನ, ಬೆಸ್ಟ್ ಕ್ವಾಲಿಟಿ ಎಲ್ಲಿ ಸಿಗುತ್ತೆ ಅದನ್ನ ತಗೊಂಡ್ಬಂದು ನಮ್ಮ ದೇಶದ ಜನರಿಗೆ ಇಂಡಿಯನ್ ಪ್ರೈಸ್ ಅಲ್ಲಿ ಮೋದಿ ಕೇರ್ ಕೊಡ್ತಾ ಇದೆ. ಅದು ಯಾವುದೇ ಮೀಡಿಯೇಟರ್ ಇಲ್ಲದೆ, ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಡುವ ಸೆಲೆಬ್ರಿಟಿಗಳಿಲ್ಲದೆ ನಾವು ಬಳಕೆ ಮಾಡಿ ನಮ್ಮ ಉತ್ಪನ್ನಗಳಿಂದನೇ ನಾವು ಶ್ರೀಮಂತರಾಗಿ ನನ್ನ ದೇಶಕ್ಕೆ ನಾನು ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ, ರೆವಿನ್ಯೂ ಕೊಡೋದಕ್ಕೆ ಅದ್ಭುತ ವ್ಯವಸ್ಥೆ ಮೋದಿ ಕೇರ್. ಈ ಅದ್ಭುತ ವಿಷನ್ ಇಂದಾನೆ ಮೋದಿ ಕೇರ್ ಇವತ್ತು ಮನೆಗೆ ರೀಚ್ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.